ಮದ್ದೂರು ಪಟ್ಟಣದಲ್ಲಿ ಶಾಂತಿ ಸಭೆ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಸಭೆಗೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ಹಿಂದೂ ಮುಖಂಡರು. ಮದ್ದೂರಿನಲ್ಲಿ ಏನ್ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯ್ತಲ್ಲ, ಅದು ಮದ್ದೂರು ಪಟ್ಟಣವನ್ನ ಯಾವ ರೀತಿ ಕುದಿಯುವಂತೆ ಮಾಡಿತ್ತು ಅನ್ನೋದನ್ನ ನೆನ್ನೆ ನೋಡಿದ್ವಿ. ದೊಡ್ಡ ಮಟ್ಟದಲ್ಲೇ ನೆನ್ನೆ ಪ್ರತಿಭಟನೆ ನಡೆದಿತ್ತು. ಲಘು ಲಾಠಿ ಪ್ರಹಾರ ಕೂಡ ಆಯಿತು. ನಂತರದಲ್ಲಿ ತಾಲೂಕು ಕಚೇರಿಯಲ್ಲಿ ನಿನ್ನೆ ಸಭೆ ನಡೆದು ಆ ಸಭೆ ಸಕ್ಸಸ್ ಆಗಿ ಅದಾದ್ಮೇಲೆ ಪ್ರತಿಭಟನಾ ನಿರತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ರು. ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿಯವರು ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಣೆಯನ್ನ ನೀಡಿದ್ರು. ಸಿಎಂ ಅವರು ಕೂಡ ತತ್ಕ್ಷಣವೇ ನೀವು ಅಲ್ಲಿ ಹೋಗಿ ಅಂತ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ, ಶಾಂತಿ ಸಭೆ. ಆ ಸಭೆಗೆ ಮುಸ್ಲಿಂ ಮತ್ತು ಹಿಂದೂ ಮುಖಂಡರಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಆದರೆ ಹಿಂದೂ ಮುಖಂಡರು ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಎಲ್ಲ ಗಣ್ಯರಿಗೆ ನಮಸ್ಕಾರ. ಮಧ್ಯದಲ್ಲಿ ನಾವೆಲ್ಲ ಭಾರತೀಯರು. ಇದರಲ್ಲಿ ಏನಂತಂದ್ರೆ ಮದ್ದೂರಲ್ಲಿ ನಾವು ಯಾವತ್ತೆಲ್ಲ ಅಣ್ಣ ತಮ್ಮಂದಿರ ಬದುಕ್ತಾ ಇದ್ದೀವಿ. ನಮ್ಮ ಪ್ರಸನ್ನವಾಗಿ ಎಲ್ಲ ಇಡೀ ಮದ್ದೂರಲ್ಲಿ ಏನ್ ಜನತೆ ಇದ್ದಾರೆ ನಮಗೆಲ್ಲ ಮಾಡಕ್ಕೆ ಹೋಗ್ಬೇಕಾಗ್ತದೆ. ನಾವೆಲ್ಲ ಬೆಳೆದಿರೋದು ಗಣೇಶ ಪ್ರಸಾದ ತಿಂದ್ವಿ. ಈಗೆಲ್ಲ ನಮ್ಮ ಪ್ರಸಾದ ಎಲ್ಲ ಬೆಳೆದಿರೋದಾಗಲ್ಲ. ಇದಕ್ಕೆ ಯಾರು ಕಿಡಿಗೇಡಿ ಏನ್ ಮಾಡಿದ್ದಾರೆ ಅದಕ್ಕೆ ತಕ್ಕ ಅವರೇ ಇದಾಗಬೇಕು. ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಯಾರು. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಶಾಂತಿ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದಾರೆ. ಆದರೆ ಹಿಂದೂ ಮುಖಂಡರು ಸಭೆಯನ್ನ ಬಹಿಷ್ಕರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಆದಂತಹ ಘಟನೆಯಿಂದಾಗಿ ನಿಜಕ್ಕೂ ಕೂಡ ಧಾರ್ಮಿಕ ಭಾವನೆಗಳಿಗೆ ಘಾಸಿಯಾಗಿದೆ. ಪದೇ ಪದೇ ಈ ರೀತಿಯಾಗಿ ನಡೀತಾ ಇದ್ರೆ ಅದನ್ನ ಸಹಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಶಾಂತಿ ಸೌಹಾರ್ದಯುತವಾಗಿ ಇರಬೇಕಾದಂತಹ ಜಾಗದಲ್ಲಿ ಕೆಲ ಕಿಡಿಗೇಡಿಗಳಿಂದ ಆಗ್ತಾ ಇರುವಂತಹ ಕೃತ್ಯಗಳು ಸೃಷ್ಟಿಸ್ತಾ ಇರುವಂತಹ ಅಶಾಂತಿಯನ್ನ ಯಾರೂ ಕೂಡ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆಯೂ ಕೂಡ ವಿಪಕ್ಷಗಳು ಮಾತನಾಡ್ತಾ ಇವೆ, ಟೀಕೆಯನ್ನ ಮಾಡ್ತಾ ಇವೆ. ಅದರ ನಡುವೆ ಹಿಂದೂ ಮುಖಂಡರು ಕೂಡ ಈಗಾಗಲೇ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ನಡವಳಿಕೆಯ ವಿರುದ್ಧವೂ ಕೂಡ ಈಗಾಗಲೇ ಟೀಕೆಗಳು ವ್ಯಕ್ತವಾಗಿತ್ತು. ಹಾಗಾಗಿನೇ ಈ ಒಂದು ಸಭೆಯನ್ನ ಬಹಿಷ್ಕರಿಸಿರುವಂತಹ ಸಾಧ್ಯತೆಯೂ ಇದೆ.